ಕೋರಿಕೆನ ಈಡೇರಿಸು ತಾಯಿ. ಯಾರು ಯಾರು ಈ ಮನೆ ಮುತ್ತೈದೆ ಮೊದಲನೇ ಸಲ ನನ್ನ ಸನ್ನಿಧಾನಕ್ಕೆ ಬಂದಿರೋರು ಯಾರು? ಅರ್ಥ ಆಗ್ಲಿಲ್ವಾ? ನೀನೇ ನೀನೇ ಬಾ ಬಾ ಬಾ. ನಿನ್ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗುತ್ತೆ, ತುಂಬಾ ಬದಲಾವಣೆಗಳಾಗುತ್ತೆ. ಕಂಟಿ ಏನೋ ಬದ್ಲಾಗತ್ತೆ. ಬಹುಶಃ ಅದಕ್ಕೆ ಬದ್ಲಾಗಿ ಬೇರೆ ಅದಕ್ಕೆ ಬರ್ತಾರ ಅಂತ. ಬಿಡ್ತು ಅನ್ನೋ ಚಂದನ್ ಅವರು ಬದ್ಲಾಗ್ಬಾರ್ದು. ನನ್ ಲೈಫ್ ಅವ್ರು ಬೇಕೇ ಬೇಕು. ಏನಾಗುತ್ತೆ ಸ್ವಾಮಿ? ನೀ ಸಾಮಾನ್ಯ ಅಲ್ಲ. ತಾಯಿ ಸನ್ನಿಧಾನಕ್ಕೆ ಬಂದು ತಾಯಿನೇ ತೋರ್ಸಿದ್ಯಾ. ತಾಯಿನ ತೋರಿಸಿ ತಾಯಿನೇ ಗೆದ್ದಿದ್ಯಾ. ಈ ತಾಯಿ ಗುಣ ಇರೋಳೆ ನಿಜವಾದ ತಾಯಿ. ನನ್ನ ಸನ್ನಿಧಿಗೆ ಬಂದು ಶ್ರದ್ಧೆಯಿಂದ ನಡ್ಕೊಂಡಿದ್ಯಾ. ನಾನು ಪ್ರಸನ್ನ ಆಗಿದ್ದೀನಿ. ಇನ್ ಮುಂದೆ ನಿನ್ಗೆಲ್ಲ ಒಳ್ಳೇದಾಗುತ್ತೆ. ಹೋಗು ಹೋಗು ಮಗಳೇ, ನಿನ್ ಬದುಕನ್ನ ಹೂವಾಗಿಸ್ತೀನಿ. ಒಳ್ಳೇದಾಗುತ್ತೆ. ಹೋಗು. ನೀನ್ ಬಾ. ನಿನ್ನೆ ಕರಿತಿರೋದು ಬಾರೋ. ಹೋಗಪ್ಪ. ಕಲ್ಯಾಣ ಯೋಗದ ಉದ್ದೇಶ ಇಟ್ಕೊಂಡ್ ಬಂದಿದ್ಯಾ ಅಲ್ವಾ? ಮತ್ ನನ್ ಯಾಕೋ ಬರ್ತಿದ್ಯಾ? ನಿನ್ ಮನೆ ದೇವ್ರನ್ನೇ ಬರ್ತೀನೋ ನೀನು? ಕ್ಷಮಿಸಿ ತಾಯಿ, ನಿನ್ ಸನ್ನಿಧಾನ ಎಲ್ಲಿದೆ ಅಂತ ನಮಗ್ ಗೊತ್ತಿರ್ಲಿಲ್ಲ. ಹಾಗಾಗಿ ನಾವು ಬಂದಿರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ. ಇನ್ ಮುಂದೆ ನನ್ ಸನ್ನಿಧಿಯಲ್ಲಿ ನಡ್ಕೋತೀಯಾ? ನಡ್ಕೋತೀನಿ ತಾಯಿ, ನಡ್ಕೋತೀನಿ. ಹೋಗು. ನಿನ್ನ ಕಲ್ಯಾಣ ಸಂಕಲ್ಪ ನೆರವೇರುತ್ತೆ. ಹೋಗು. ಒಳ್ಳೇದಾಗುತ್ತೆ. ಹೋಗು. ಕೇಳಿ, ಭಯಾನು ನಾನೇ, ಅಭಯಾನು ನಾನೇ, ಶಾಪಾನು ನಾನೇ, ವರಾನು ನಾನೇ. ನನ್ನ ಮರ್ತವ್ರಿಗೆ ನಾನಿಲ್ಲ. ನನ್ನ ನೆರೆದವ್ರಿಗೆ ನಾನ್ ನೆರಳಾಗ್ತೀನಿ. ನನ್ನೆಂದವ್ರಿಗೆ ನಾನ್ ನೆರಳಾಗ್ತೀನಿ. ತಾಯಿ ನುಡಿ ಕೊಟ್ಟಾಗಿದೆ. ನಿಮ್ ಮೇಲೆ, ನಿಮ್ ಕುಟುಂಬದ ಮೇಲೆ ಆ ತಾಯಿ ಆಶೀರ್ವಾದ ಇರುತ್ತೆ. ಎಲ್ಲ ಒಳ್ಳೇದಾಗುತ್ತೆ. ಹೋಗಿದ್ ಬನ್ನಿ. ಏನ್ ಮೇಡಮ್, ಮನೆ ತುಂಬಾ ಓಡಾಡ್ತಿದೀರಾ? ಇಲ್ಲೇ ಇರೋ ಪ್ಲಾನ ಏನೋ? ಅಡ್ಗೆ ಮಾಡೋಣ ಅಂತ ಹೋದೆ. ಮುತ್ತು ಅಣ್ಣ ಆಲ್ರೆಡಿ ಮಾಡ್ತಿದ್ರು. ಅಟ್ಲೀಸ್ಟ್ ಹೆಲ್ಪ್ ಆದ್ರೂ ಮಾಡೋಣ ಅಂದ್ರೆ ಅವ್ರು ಅದಕ್ಕೂ ಬಿಡ್ಲಿಲ್ಲ. ಇನ್ನೇನ್ ಮಾಡ್ಲಿ, ಸುಮ್ನೆ ಓಡಾಡ್ತಿದ್ದೆ. ನೀವು ನಮ್ ಫ್ಯಾಮಿಲಿಗೆ ಇಷ್ಟೊಂದೆಲ್ಲ ಹೆಲ್ಪ್ ಮಾಡಿದೀರಾ, ವ್ರತ ಮಾಡಿದೀರಾ. ನಮ್ಮಣ್ಣ ನಿಮ್ ಕೈಲಿ ಹೆಲ್ಪ್ ತಗೋತಾನ? ನೋ ಚಾನ್ಸ್. ಹೌದು, ನಮ್ ಮತ್ತೆ ಕಿಚನ್ ಬಿಟ್ಕೊಟ್ರ ಅಂತ? ಮುತ್ತು ಅಣ್ಣ ಇದ್ರೆ ಅವ್ರೇನು ಮಾತಾಡೋದೇ ಇಲ್ಲ. ಅದು ಅದು ನಮ್ಮಣ್ಣ ಹತ್ರ. ನಿಮ್ ಕೈ ಹೇಗಿದೆ? ಹುಷಾರಾಯ್ತಾ? ಕೊಡಿಲಿ. ಪರವಾಗಿಲ್ಲ. ಆ ದೇವ್ರು ಯಾವಾಗ ಯಾವಾಗ ಯಾವ ತರ ಅಡ್ವಾಂಟೇಜ್ ಕೊಡ್ತಾನೋ ಒಂದು ಗೊತ್ತಾಗಲ್ಲ. ಅಡ್ವಾಂಟೇಜಾ? ಏನದು? ನೋಡಿ, ಇವಾಗ ನಿಮ್ ಕೈಗೆ ಏಟ್ ಆಗಿದೆ. ನಾನ್ ಇವಾಗ ಏನೇ ತರಲೆ ಮಾಡಿದ್ರು ನಿಮ್ ಕೈಲಿ ಏನು ಮಾಡಕ್ಕಾಗಲ್ಲ. ಯಾಕೆ? ಯಾಕೆ ಅಂದ್ರೆ ನಿಮ್ ಕೈಲಿ ಹೊಡಿಯಕ್ ಆಗಲ್ವಲ್ಲ ನನ್ಗೆ, ಅದಕ್ಕೆ. ಬ್ಯಾಡ್ ಜೋಕ್. ಬಾಡೋ ಗುಡ್ಡೋ ಸಿಕ್ಕಿ ಚಾನ್ಸ್ ಬಿಟ್ಬಿಡ್ತೀವಾ? ಭಯ ಆಗಿದೆ, ಆದ್ರೆ ನನ್ ಕಾಲ್ಗೆ ಏನೂ ಆಗಿಲ್ವಲ್ಲ. ಸರಿ, ನಿಮ್ಗಿಲ್ ಬೋರ್ ಆಗ್ತಿಲ್ವಾ? ಆಗ್ತಿದೆ, ಆದ್ರೆ ಏನ್ ಮಾಡೋದು? ಏನ್ ಮಾಡೋದು ಅಂತ ಕೇಳ್ತಿರಲ್ಲ. ಬನ್ನಿ, ಒಳ್ಳೆ ನೇಚರು, ಗದ್ದೆ, ತೋಟ ಎಲ್ಲ ನೋಡ್ಕೊಂಡು ಹಂಗೆ ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣ. ಕಾರಲ್ಲ? ಕಾರಲ್ಲ, ಒಂದ್ ಸ್ಪೆಷಲ್ ವೆಹಿಕಲ್ ಇದೆ, ಅದ್ರಲ್ಲಿ ಹೋಗೋಣ. ಬನ್ನಿ 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 ಬನ್ನಿ. ಇದೇ ಸ್ಪೆಷಲ್ ವೆಹಿಕಲ್. ಬನ್ನಿ ಕುತ್ಕೊಳ್ಳಿ. ಇದ್ರಲ್ಲ ಮೇಡಮ್, ಇದ್ರಲ್ಲಿ ಹೋಗೋ ಗಮ್ಮತ್ತೆ ಬೇರೆ. ಬನ್ನಿ ಕುತ್ಕೊಳ್ಳಿ, ಹೇಳ್ತೀನಿ. ಅರೆ, ನನ್ ಸೈಕಲ್ ಸವಾರಿ ಶುರು ಆಯ್ತು. ಮೇಡಮ್, ಏನಾಯ್ತು? ಅಲ್ಲ, ನಾನಲ್ಲಿ ಬೀಳ್ತಿದೆ ಗೊತ್ತಾ? ನಿಮ್ಗ್ ನಿಲ್ಸಿ ನಿಲ್ಸಿ ಅಂತ ಹೇಳ್ತಿದ್ದೀನಿ, ನಿಮ್ ಪಾಡಿ ನೀವು ಹೋಗ್ತಾನೆ ಇದೀರಲ್ಲ. ಅದು ನಿಮ್ ಸೈಕಲ್ ಓಡಿಸ್ತಾ ಇದ್ನಲ್ಲ ಜೋಶಲ್ಲಿ, ನಿಮ್ ಮಾತಿವಿ ಕೇಳಿಸ್ಲೇ ಇಲ್ಲ. ಏನಾದ್ರು ಆಯ್ತಾ ಮೇಡಮ್? ನೀನು ನಟರಾಜನ್ ಮಗ ಅಲ್ವಾ? ಹೌದು, ಏನೀಗ? ಅಲ್ಲ, ಹೇಳ್ತೀನ ಸೈಕಲ್ ಅಲ್ಲಿ ಹಿಂದೆ ಕೂರ್ಸ್ಕೊಂಡು ಹೋಗ್ತಿದ್ಯಲ್ಲ, ನೀನ್ ನಿಜವಾಗ್ಲೂ ನಟರಾಜನ್ ಮಗನೇನಾ?
ಹೆಂಡ್ತಿನ ಯಾವಾಗ್ಲೂ ಮುಂದೆ ಕೂರ್ಸ್ಕೊಂಡ್ ಹೋಗ್ಬೇಕು. ಅವಳು ಹಾರ್ಟ್ ಹತ್ರ ಇರ್ಬೇಕು. ನನ್ನಟ್ಟು ನನ್ನನ್ನ ಸೈಕಲ್ ಅಲ್ಲಿ ಮುಂದೆ ಕೂರ್ಸ್ಕೊಂಡು ನಮ್ಮೂರ್ ದಾರಿಲಿ ಹೋಯ್ತಾ ಇದ್ರೆ ಈ ಭೂಮಿನೇ ಪ್ರೇಮ್ ಲೋಕ ಆಗಿರೋದು. ಹೇ, ನೀನೆಲ್ಲ ಏನೋ ಲವ್ ಮಾಡ್ತೀರಾ? ಹೆಂಡ್ತಿನ ಸರಿಗ್ ಲವ್ ಮಾಡಕ್ ಬರಲ್ಲ ಬಡತ್ತವ. ಕೂರ್ಸ್ಕೊ, ಮುಂದೆ ಕೂರ್ಸ್ಕೊಂಡ್ ಹೋಗು. ಏನ್ ನೋಡ್ತಿದ್ಯಾ? ತಡಿಯವ, ಕುತ್ಕೋ. ನೀನ್ ಮುಂದೆ ಕುತ್ಕೋ. ಹೆಂಡ್ತಿನ ಕರ್ಕೊಂಡ್ ಹೋಗು. ಸಾಗ್ಲಿ ನಿಮ್ ಬತ್ತಿನ ಬಂಡಿ ಸಾಗ್ಲಿ. ಕಾಪಿ ಎಷ್ಟು ದಿನದಿಂದ ಕಾಯ್ಕೊಂಡ್ ಕೂತಿದ್ದೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬೇಕು ಅಂತ. ದೊಡ್ಡ ಬಹುಮಾನ ಕೊಟ್ಬಿಟ್ಟೆ. ನೀನು ಹುಟ್ಲಿ ಅಂತ ಹರಕೆ ಹೊತ್ಕೊಂಡಿದ್ದಲ್ಲ ದೇವ್ರಿಗೆ. ಸಾಯಿ ನೀನು, ಸಾಯಿ ಸಾಯಿ. ಅಮ್ಮ ಹೊಡಿಬೇಡ ಅಮ್ಮ. ಗರ್ಭಿಣಿ ಹೆಂಗ್ಸಿಗೆ ಯಾರಾದ್ರೂ ಹೊಡಿತಾರ? ಅಯ್ಯೋ ಮಾಡೋದೆಲ್ಲ ಮಾಡ್ಬಿಟ್ ನೋಡ್ರಿ. ಬಸ್ರಿಗೆ ಹೊಡಿತಾರ ಅಂತ ಕೇಳ್ತಾಳೆ. ಲೇ, ಮನೆ ತಲುಪೋ ಔಷಧಕ್ಕೆ ನಿನ್ನ ಜೀವ ಉಳ್ಸಿರಲ್ಲ. ಕಳಿನಿ ಬಾಯ್ ಮುಚ್ಕೊಂಡಿರ್ತೀಯ? ಇನ್ನೇನ್ರಿ ಮಾಡ್ಲಿ? ನಾನ್ ನೇಣ್ ಹಾಕೊಂಡ್ ಸಾಯ್ಬೇಕಷ್ಟೇ. ಆಯ್ತು, ನೇಣ್ ಹಾಕೊಂಡ್ ಸಾಯುವಂತೆ. ಆದ್ರೆ ಮನೆಗ್ ಹೋದ್ಮೇಲೆ ಈಗ ಬಾಯ್ ಮುಚ್ಕೊಂಡಿರು. ಅವಳು ಈಗಾಗ್ಲೇ ಮರ್ಯಾದೆ ತೆಗೆದಿದ್ದಾಳೆ, ಅದನ್ನ ಆಟೋದವ್ರಿಗೂ ಗೊತ್ತಾಗ ಹೋಗ್ ಮಾಡ್ತೀಯಾ? ಮನೆಗ್ ಬಾರೆ ನೀನು. ಈ ನಳಿನಿ ಏನಂತ ತೋರಿಸ್ತೀನಿ. ಮಾತ್ರ ಸೂಪರ್. ಈ ಜಾಗನೇ ಹಾಗೆ ಕಣೋ, ಹೇಗ್ ಮಾಡಿದ್ರು ಚೆನ್ನಾಗತ್ತೆ. ಮೇಡಮ್ ಪಾಪ ಊಟ ಮಾಡಕ್ಕೆ ಕಷ್ಟ ಪಡ್ತಿದ್ದಾರೆ. ನಾನೇ ಹೋಗಿ ತಿನ್ನಿಸ್ಲಾ? ಮೇಡಮ್, ನಿಮ್ಗೆ ಊಟ ಮಾಡೋದಕ್ಕೆ ನಿಮ್ ಕೈ ಸಪೋರ್ಟ್ ಮಾಡ್ತಿಲ್ಲ ಅನ್ಸತ್ತಲ್ಲ? ಅದು ಕೈಯೆಲ್ಲ ಗಾಯ ಆಗಿದೆಯಲ್ಲ, ಹೇಗ್ ಊಟ ಮಾಡಕ್ಕಾಗತ್ತೆ ಹೇಳಿ? ಅದಕ್ಕೆ ನಾನೇ ತಿನ್ಸೋಣ ಅಂತ ಬಂದೆ. ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡಿದ್ರೆ ಪುಣ್ಯ ಬರುತ್ತಂತೆ, ಅದಕ್ಕೆ ತೊಳಿ. ಇಂಥ ಟೈಮ್ಗೋಸ್ಕರ ಕಾಯ್ತಿರ್ತೀರಲ್ವಾ? ಹುಡುಗಿರಿಗೆ ತಿನ್ಸಕ್ಕಾದ್ರೆ ಬಂದ್ಬಿಡ್ತಾರೆ. ಪುಣ್ಯದ ಕೆಲ್ಸ ಅಂತೆ, ಪುಣ್ಯದ ಕೆಲ್ಸ. ಹೋಗ್ರಿ. ಮೇಡಮ್ ಇಷ್ಟೆಲ್ಲ ಉಗ್ದಿದ್ದು ಇಮ್ಯಾಜಿನೇಷನ್ ಅಲ್ಲ. ಊಟ ತಿನ್ಸೋ ಉಸಾಬ್ರಿನ ಬೇಡ. ಹರಿ, ನಿನ್ಗೆ ಯಾಕೋ ಮೇಡಮ್ ಹೊರಿ? ಅಪ್ಪ ಬಾಪ, ಊಟ ಮಾಡ್ಬಾ. ಇಲ್ಲ, ನೀವು ಮಾಡಿ. ನಾನು ನಮ್ ಫ್ರೆಂಡ್ ಮನೇಲಿ ಊಟ ಮಾಡ್ಕೊಂಡ್ ಬಂದೆ. ಲೈ, ನೀನೇನ್ ಮನುಷ್ಯನ ದನನ? ನಿನ್ ಹೆಂಡತಿ ಗಾಯದ ಕೈಯಲ್ಲಿ ಊಟ ಮಾಡಕ್ ಕಷ್ಟ ಪಡ್ತಿದ್ರೆ ನೀನ್ ಒಳ್ಳೆ ದನ ತಿನ್ನಂಗ್ ತಿಂತಾ ಇದೆಯಲ್ಲ. ಪರವಾಗಿಲ್ಲ ಅಂಕಲ್, ನಾನೇ ತಿಂತೀನಿ. ನೀನ್ ಯಾಕಮ್ಮ ಕಷ್ಟ ಪಡ್ಬೇಕು? ಇಲ್ವಾ ಅವನು ದರಿಯ ನನ್ ಮಗ, ನಿನ್ ಗಂಡ ಕಟ್ಕೊಂಡ್ ಹೆಂಡತಿ ಬಗ್ಗೆ ಕಾಳಜಿ ಇಲ್ಲ ಅಂತಂದ್ರೆ ಅವ್ನ್ ಮನುಷ್ಯನ ದನನ? ತಿನ್ನಿಸ್ತಾನ್ ಬಿಡು. ಹೋಗೋದಾ ಇಲ್ಲ ಬೇಡ್ವಾ? ಲೈ, ಎಷ್ಟು ಸಲ ಹೇಳ್ಸ್ಕೊಳ್ತೀಯೋ? ನಮ್ಮ ಕುಟುಂಬಕ್ಕೋಸ್ಕರ ಆ ಹುಡುಗಿ ಅಷ್ಟೊಂದು ಕಷ್ಟ ಪಡ್ತಾ ಇದ್ದಾಳೆ. ಅವಳಿಗೆ ಊಟ ತಿನ್ಸಕ್ಕಾಗಲ್ಲ ನಿನ್ ಕೈಯಲ್ಲಿ? ಹಿಂಗೆ ತಿನ್ನಿಸ್ಬೇಕು. ನಟರಾಜಪ್ಪ, ನಿನ್ ಜೀವನದಲ್ಲಿ ಇದೊಂದೇ ಒಳ್ಳೆ ಕೆಲಸ ಮಾಡಿರೋದು ನೀನು. ನಿಮ್ಗೆ ಊಟನೇ ಕೊಡ್ಲಿಲ್ಲ, ಇರಿ. ಅಕ್ಕಾಯಿ ಯಾಕೆ ಹಿಂಗ್ ಹೇಳ್ಕೊಂಡು ಹೋಗ್ತಿದ್ಯಾ ಅಂದ್ರೆ 7 ಊರ್ನವ್ರು ಸೇರಿ ನಿನ್ನ ಸನ್ಮಾನ ಮಾಡೋ ಅಂತ ಕಾರ್ಯ ಮಾಡಿದ್ಯಲ್ಲ, ಅದಕ್ಕೆ ಹೇಳ್ಕೊಂಡು ಹೋಗ್ತಿದೀನಿ. ಬರೇ ಅಮ್ಮ, ಗರ್ಭಿಣಿ ಅನ್ನೋದು ನೋಡ್ದೆ ಹಿಂಗೆ ಹೇಳ್ಕೊಂಡು ಹೋಗ್ತಿದ್ಯಾ? ಅಯ್ಯೋ, ನಿನ್ನ ಬೇವರ್ಸಿ ಬಾರೆ ಒಳಗೆ ಮಾಡ್ತೀನಿ ನಿನ್ನ. ಗರ್ಭಿಣಿ ಅಂತ ಗರ್ಭಿಣಿ ಕೂತಾಳೆ. ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಟ್ಲಲ್ಲಪ್ಪ ದೇವ್ರೆ. ನನ್ನ ಹೊಟ್ಟೆಗೆ ಇವಳು ಊಟಿಸ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಿದ್ದೆಪ್ಪ. ಇಂಥ ಪಾಪಿನ ನನ್ನ ಹೊಟ್ಟೆಯಲ್ಲಿ ಹಾಕಿ ಹುಟ್ಟಿಸಿದಪ್ಪ ನನಗೆ. ಎಲ್ಲ ಹೋಯ್ತಪ್ಪ. ಅಯ್ಯೋ, ಎಲ್ಲ ಮುಗಿಸ್ಬಿಟ್ಟು ಕೈಗೆ ಸೋಪ್ ಹಚ್ಕೊಂಡು ತೊಳ್ದು ಹಾಕ್ಬಿಟ್ಲು ದೇವ್ರೆ. ಇವಳನ್ನ ಸಾಕ ಬದಲು 4 ಹಸ ಸಾಕಿದ್ರಿ ಬೆಳಿಗ್ಗೆ ರಾತ್ರಿ 10 ಲೀಟರ್ ಹಾಲು ಕೊಡ್ತಿದ್ವಲ್ರಿ. ಅಯ್ಯೋ, ಇವಳು ಸಾಕ್ಬಿಟ್ನಲ್ಲಪ್ಪ. ಇಷ್ಟು ದಿನ ಮರ್ಯಾದೆಯಿಂದ ತಲೆ ಎತ್ಕೊಂಡು ರಸ್ತೆಯಲ್ಲಿ ಓಡಾಡ್ತಿದ್ದೆ. ಆದ್ರೆ ಈಗ ಇವಳು ಮಾಡಿರೋ ಕೆಲಸದಿಂದ ತಲೆ ಎತ್ಕೊಂಡು ಹೇಗೆ ತಿರುಗ್ಲಿ? ಇವತ್ತು ಅವಳ ಕತೆ ಮುಗಿಸೋಣ ಅಂದ್ರೆ ನಮ್ಮನ್ನೇ ಮುಗಿಸ್ಬಿಟ್ರು. ಮೊದ್ಲು
ಅವನ್ ಜೊತೆಗೆ ಓಡಾಡಬಾರ್ದು, ಅವನನ್ನ ಪ್ರೀತಿ ಮಾಡಬಾರ್ದು ಅಂತ ಹೋರಾಟ ಮಾಡಿದ್ವಿ. ಈಗ ಆ ಭಿಕಾರಿ ಪಿಂಡನೆ ಹೊಟ್ಟೆಗೆ ಇಟ್ಕೊಂಡ್ ನಮ್ಮ ಎದುರಿ ಕೂತಿದ್ದಾನಲ್ರಿ. ಪಿಶಾಚಿ, ನಾವೇನ್ ಮಾಡಿದ್ವಿ ನಿನಗೆ? ನಾವೇನ್ ಅನ್ಯಾಯ ಮಾಡಿದ್ವಿ? ಗಲಾಟೆ ಮಾಡ್ಬೇಡ್ವೆ. ಹೊರಗಡೆ ಜನಕ್ ಗೊತ್ತಾದ್ರೆ ಇರೋ ಸ್ವಲ್ಪ ಮರ್ಯಾದೆನು ಅಷ್ಟೇ. ಅಲ್ಲಿಗೆ ಮಾತಾಡ್ತಿದ್ದೀನಿ, ಸಂಕಟ ಆಗ್ತಿದೆ ಅಷ್ಟೇ ನನಗೆ.